ಅಣ್ಣ 180 ಈ ರೀತಿ ಇದು ಕೇವಲ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಅಭಿಯಾನ ಅಂತಕ್ಕಂಥದ್ದನ್ನ ಯಾರು ಭಾವಿಸಬೇಕಾಗಿಲ್ಲ. ಇಲ್ಲಿ ಭ್ರಷ್ಟಾಚಾರವೂ ಅಡಗಿದೆ, ಬೆಲೆ ಏರಿಕೆನೂ ಅಡಗಿದೆ, ಜೊತೆಯಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ರಾಜ್ಯದ ಸಂಪತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥ ಪ್ರಕರಣಗಳು ಅಷ್ಟೇ ಅಲ್ಲ, ಇವತ್ತು ನಮ್ಮ ನಾಡಿನ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅಂತಕ್ಕಂಥದಕ್ಕೆ ಮೊನ್ನೆ ದಿನ ಒಂದು ಹೆಣ್ಣುಮಗಳ ಮೇಲೆ ಇತ್ತೀಚೆಗೆ ಒಂದು ಅತ್ಯಾಚಾರ ಆಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಅದನ್ನ ಮಾನ್ಯರು ಗೃಹ ಸಚಿವರ ಹೇಳಿಕೆ ನಾವೆಲ್ಲರೂ ಗಮನಿಸಿದ್ದೇವೆ. ಬಹಳ ಅತ್ಯಂತ ಲಘುವಾಗಿ, ಅದರಲ್ಲಿ ಏನು ಅಂತ ಗಾಂಭೀರ್ಯತೆ ಇಲ್ಲ ಈ ಒಂದು ವಿಚಾರದಲ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಬಹಳ ಕೂಲಾಗೆ ತಗೊಂಡು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ನಮ್ಮ ಲಾ ಆ್ಯಂಡ್ ಆರ್ಡರ್ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಕ್ಕಂಥದ್ದಾದರೆ, ಇತ್ತೀಚೆಗೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಸದನದ ಒಳಗಡೆ ಇಲ್ಲಿ ನಮ್ಮ ಶಾಸಕ ಮಿತ್ರರು ಬಾಬಣ್ಣವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇಡೀ ರಾಜ್ಯದ ಜನತೆ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಒಬ್ಬರು ಅತ್ಯಂತ ಪ್ರಭಾವಿ ಸಚಿವರು, ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬರು ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾನು ಆವಾಗಲೇ ನಿಮಗೆ ಮಾತಾಡಬೇಕಾದ್ರೆ ಹೇಳಿದೆ, ಸಚಿವರಿಗೆ ಹನಿ ಟ್ರ್ಯಾಪು, ಕೇಂದ್ರಕ್ಕೆ ಮನಿ ಟ್ರ್ಯಾಪು, ಜನಕ್ಕೆ ತೆರಿಗೆ ಟ್ರ್ಯಾಪು ಅಂತ ಎಲ್ಲ ರೀತಿಯಾದಂಥ ಟ್ರ್ಯಾಪ್ಗಳಿಗೆ ಇವತ್ತು ಒಳಪಟ್ಟಿರ್ತಕ್ಕಂಥ ನಮ್ಮ ರಾಜ್ಯ. ಬೇಡಪ್ಪ ಯಾಕಣ್ಣ ಆಫ್ ಮಾಡಿ. ಇವತ್ತು ಯಾವ ಪರಿಸ್ಥಿತಿಗೆ ನಮ್ಮ ರಾಜ್ಯ ಹೋಗಿ ತಲುಪ್ತಾ ಇದೆ ಅಂದರೆ, ರಾಜ್ಯದ ಪ್ರಭಾವಿ ಸಚಿವರು ಅವರ ಅಸಹಾಯಕತೆಯನ್ನು ಸದನದ ಒಳಗಡೆ ಅವರು ಹೇಳಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಕಳೆದ 2 ವರ್ಷದ ಈ ಒಂದು ಕಾಂಗ್ರೆಸ್ ಪಕ್ಷದ ಅತ್ಯಂತ ರಾಜ್ಯದಲ್ಲಿ ಸಾಕಷ್ಟು ಪಕ್ಷಗಳು, ನಾಯಕರುಗಳು ಹಲವಾರು ಬಾರಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದಾರೆ. ಆದರೆ ಕೇವಲ 2 ವರ್ಷದಲ್ಲಿ 16ನೇ ಬಡ್ಜೆಟ್ ಮಂಡಿಸಿದಂಥ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ನಮ್ಮ ರಾಜ್ಯದ ಸಾಲ ಸ್ವಾತಂತ್ರ್ಯ ಕಳೆದ ಮೇಲಿಂದ ಇಲ್ಲಿಯವರೆಗೂ, ಅಂದರೆ ಕಳೆದ 2 ವರ್ಷದ ಹಿಂದೆ ಮಾತನಾಡ್ತಕ್ಕಂಥದ್ದಾದರೆ 5 ಲಕ್ಷ ಕೋಟಿ ಸಾಲ ಮಾಡಿದಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ. ಆದರೆ ಇವತ್ತು ಕೇವಲ 2 ವರ್ಷದ ಒಳಗಡೆ, ಜಸ್ಟ್ ಎ ಮ್ಯಾಟರ್ ಆಫ್ 2 years ಆ್ಯಂಡ್ ವಿದಿನ್ 2 years, ಫ್ರೇಮ್ವರ್ಕ್ ಆಫ್ 2 years, 2.25 ಲಕ್ಷ ಕೋಟಿ ಸಾಲ ಆಗಿದೆ. ನೀವು ಸಾಲ ತಗೊಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕಿಲ್ಲ. ಅದ್ರ ಮಧ್ಯೆ ಮಾನ್ಯ ಸಿದ್ದರಾಮಣ್ಣ ಅವರು ಹಾಗೂ ಅವರು ಸಂಪೂರ್ಣ ಸಚಿವ ಸಂಪುಟ ಬಹಳ ಬೆಂತಟ್ಕೊಂಡ್ರು. ಅತ್ಯಂತ ಐತಿಹಾಸಿಕವಾದಂಥ ಒಂದು ಬಡ್ಜೆಟನ್ನು ಕೊಡ್ತಾ ಇದ್ದೇವೆ, ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಕೊಡ್ತಾ ಇದ್ದೇವೆ, 4 ಲಕ್ಷಕ್ಕೂ ಕೋಟಿಗೂ ಅಧಿಕ ಮೀರಿದಂಥ ಬಡ್ಜೆಟನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದರು. ಆದರೆ ಆ ಬಡ್ಜೆಟ್ ಕೊಡಬೇಕಾದ್ರೆ ಅದರ ಹಿಂದೆ ಎಷ್ಟು ನೀವು ಸಾಲ ಮಾಡಿದ್ದೀರಿ, ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ಕನ್ನಡಿಗನ ಮೇಲೆ ಎಷ್ಟು ಸಾಲದ ಹೊರೆಯನ್ನು ಹೊರಿಸಿದ್ದೀರಿ ಅಂತಕ್ಕಂಥದ್ದನ್ನು ನೀವು ಹೇಳಲಿಲ್ವಲ್ಲ. ಆಯಿತು, ನೀವು ಸಾಲ ಮಾಡಿದ್ದೀರಿ, ಆದರೆ ಆ ಸಾಲವನ್ನು ಯಾತಕ್ಕೋಸ್ಕರ ಮಾಡಿದ್ದೀರಿ? ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ, ಅಥವಾ ನಮ್ಮ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಯಾವುದಾದ್ರೂ ಒಂದು ರೀತಿ, ಒಂದು ಉದಾಹರಣೆ ಕೊಡಿ, ಒಂದು ಕಾರ್ಯಕ್ರಮ ಕೊಡಿ. ನೀವು ಇಲ್ಲಿವರೆಗೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅನ್ನೋದನ್ನು ದಯಮಾಡಿ ಇದನ್ನು ಹೇಳಬೇಕಾಗ್ತದೆ ರಾಜ್ಯ ಸರ್ಕಾರ. ಕೇವಲ ನೀವು ಸಾಲ ಮಾಡಿದ್ದೀರಿ ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷದವರಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಆದರೆ ಸಾಲವನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದೀರೋ
ಅಥವಾ ನೀವು ಕೊಟ್ಟಿರ್ತಕ್ಕಂಥ ಸುಳ್ಳು ಟೊಳ್ಳು ಭರವಸೆಯ ಹೇಳಿಕೆಗಳಿಗೆ ಇವತ್ತು ನೀವು ಸಾಲವನ್ನು ತೀರಿಸ್ತಕ್ಕಂಥದ್ದಕ್ಕೆ ಸಾಲ ಮಾಡಿದಿರೋ ಅದನ್ನು ಉತ್ತರ ಕೊಡಬೇಕಲ್ಲ ಇವತ್ತು ಈ ರಾಜ್ಯದ ಜನತೆಗೆ. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಇತ್ತೀಚೆಗೆ ನಾನೇ JP ಭವನದಲ್ಲಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೆ. ಇನ್ನೊಂದು ಭ್ರಷ್ಟಾಚಾರ ಬಯಲಿಗೆ ಬಂತು. ಸ್ಮಾರ್ಟ್ ಮೀಟರ್ ಹಗರಣ. ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ 950 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಬಾಟಾ ಪ್ರೈಸ್ ಕೊಟ್ಟಿದ್ದಾರೆ ನಮಗೆ 4,998 ರೂಪಾಯಿ. 5,000 ಅಲ್ಲ, 2 ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ ಬಾಟಾ ಪ್ರೈಸ್. ಇದು ಸ್ಮಾರ್ಟ್ ಮೀಟರ್ನಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಹಗರಣ. ವಾಲ್ಮೀಕಿ ಹಗರಣ. ಮೂಡಾದಲ್ಲಿ ಇತ್ತೀಚೆಗೆ ಈಗ ಮೊನ್ನೆನೋ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇವತ್ತು ಡೈರೆಕ್ಟರೇಟ್ ED ಇವತ್ತು ಏನು ಇಂಟರ್ಫಿಯರೆನ್ಸ್ ಕೊಟ್ಟಿದೆ. ಲೋಕಾಯುಕ್ತ ಮುಖ್ಯಮಂತ್ರಿಗಳ ಪರವಾಗಿ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟು ನಮಗೆ ಅಷ್ಟರ ಮಟ್ಟಕ್ಕೆ ಸಮಾಧಾನ ತಂದುಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವಾಗಿ ED ಮತ್ತೆ ಕೈಗೆತ್ಕೊಳ್ತಕ್ಕಂಥದ್ದಕ್ಕೆ ಕೋರ್ಟ್ ಕೂಡ ಏನು ಡೈರೆಕ್ಷನ್ಸ್ ಕೊಟ್ಟಿದೆ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಆದರೆ ಒಂದು ಮೂಢ ವಿಚಾರವಾಗೂ ನಾವು ಮಾತನಾಡ್ತಕ್ಕಂಥದ್ದಾದರೆ, ನೀವು ಪ್ರಾರಂಭದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಸೈಟ್ಗಳಿದು, ನಾನು ಯಾವ ಕಾರಣಕ್ಕೂ ಇದರ ಬೆಲೆ ಇಷ್ಟಿದೆ, ಮಾರ್ಕೆಟ್ ಪ್ರೈಸ್ ಇಷ್ಟಿದೆ, ಈ ಮಾರ್ಕೆಟ್ ಪ್ರೈಸು ನನಗೆ ಕೊಟ್ಬಿಡಿ, ನಾನು ಯಾಕೆ ಈ ಸೈಟ್ಗಳನ್ನ ವಾಪಸ್ ಕೊಡಲಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಣ್ಣ ಅವರು ಹೇಳಿದರು. ಬಟ್ ತದನಂತರ ಅವರೇ ಆ ಸೈಟ್ಗಳನ್ನ ಸರೆಂಡರ್ ಮಾಡ್ತೀನಿ ಅಂದರು. ಯಾಕೆಂದರೆ ನಾನೆಲ್ಲ ಹೇಳಿದ್ದಿದ್ದು. ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಕಡತಗಳಲ್ಲಿದೆ. 10 ವರ್ಷ ಆಗಿಲ್ಲ, 20 ವರ್ಷ ಆಗಿಲ್ಲ ಟಾಪಿಕ್ಕು, ಮೊನ್ನೆ ನಡೆದಿರ್ತಕ್ಕಂಥ ಟಾಪಿಕ್ಕು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದೆ. ಅವ್ರು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಅವರಲ್ಲಿ ಅಷ್ಟು ಸ್ಪಷ್ಟತೆ ಇದ್ದಾಗ ಪ್ರಾರಂಭ ಹಂತದಲ್ಲಿ, ತದನಂತರ ಅವ್ರು ಯಾತಕ್ಕೋಸ್ಕರ ಆ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತಕ್ಕಂಥದ್ದು ಕೂಡ ಇವತ್ತು ಅವರ ನೈತಿಕತೆ ಮೇಲೆ, ಅವರ ರಾಜಕಾರಣದಲ್ಲಿ. ಯಾಕೆಂದರೆ ನಾನು ಯಾರ ಮೇಲೂ ವೈಯಕ್ತಿಕವಾಗಿ ಇಲ್ಲಿ ತೇಜಾವಧೆ ಮಾಡ್ತಕ್ಕಂಥದ್ದಕ್ಕೆ ನಾನು ಹೋಗ್ಲಿಕ್ಕಿಲ್ಲ. ನೀವು ಈ ವೆಬ್ಸೈಟಲ್ಲೂ ನೋಡಿರ್ಬೋದು. ದಯಮಾಡಿ ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ನಿಂದಿಸ್ತಕ್ಕಂಥದ್ದಾಗಲಿ, ವೈಯಕ್ತಿಕವಾಗಿ ತೇಜಾವಧೆ ಮಾಡ್ತಕ್ಕಂಥದ್ದಾಗಲಿ ಇದು ಯಾವುದೂ ಕೂಡ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದೆ ಹೊರತುಪಡಿಸಿ ವೆಬ್ಸೈಟ್ ಒಳಗಡೆ ತಾವು ಹೋಗಿ ಸವಿಸ್ತಾರವಾಗಿ ದಯಮಾಡಿ ನೋಡ್ಬೋದು. ಅದರಲ್ಲಿ ಯಾರನ್ನೂ ತೇಜಾವಧೆ ಮಾಡಿಲ್ಲ. ಬಟ್ ಅದರ ಬದಲಾಗಿ ಯಾರ್ಯಾರು ಯಾವ್ಯಾವ ಹೇಳಿಕೆಗಳು ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ವಪಕ್ಷದ ಸಚಿವರು ಶಾಸಕರು ಕೊಟ್ಟಿದ್ದಾರೆ, ತಮ್ಮ ಮಾಧ್ಯಮಗಳಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ನೇ ಇವತ್ತು ನಿಮ್ಮ ಕಣ್ಮುಂದೆ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಇಟ್ಟಿದ್ದೇವೆ. ಅಂತಿಮವಾಗಿ ಒಂದು ಕೊನೆಯದಾಗಿ ಈ ಒಂದು ಅಭಿಯಾನದ ಪ್ರಕ್ರಿಯೆ ಇದೇ ವಾರ ಶನಿವಾರದಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಅಭಿಯಾನವನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಪಕ್ಷದ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಗೌರವಾನ್ವಿತ ಮಾಜಿ ಶಾಸಕರು, ಸಂಪೂರ್ಣ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಒಂದು ಅಭಿಯಾನವನ್ನು ನಾವು ಶನಿವಾರದ ದಿನ ಒಂದು ಪ್ರತಿಭಟನೆಯ ಮೂಲಕ ರಾಜ್ಯದ ಜನಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಅವರೇ ಸ್ವತಃ ಬಂದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಷ್ಟೇ ಅಲ್ಲ, ಈ ಅಭಿಯಾನ ನಿರಂತರವಾಗಿ
ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ ಜೊತೆಯಲ್ಲಿ ಬೆಲೆ ಏರಿಕೆಯನ್ನು ಸೇರಿದಂತೆ ನಾವು ಈ ಒಂದು ಅಭಿಯಾನವನ್ನು ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರದ ದಿನ ಕರೆಯನ್ನು ಕೊಟ್ಟಿದ್ದೇವೆ, ಘೋಷಣೆಯನ್ನು ಕೊಡ್ತಾ ಇದ್ದೇವೆ. ಈಗ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಕೋರ್ಟ್ನ ಆರ್ಡರ್ಸ್ಗಳಿದೆ. ಬೆಂಗಳೂರು ನಗರದ ಜನತೆಯ ಹಿತಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ, ನಗರದ ಜನತೆಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಮೊದಲನೇ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆದರೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದಕ್ಕೆ ಈಗಾಗಲೇ ಜನಗಳಲ್ಲಿ, ಸಾಮಾನ್ಯ ಜನಗಳಲ್ಲಿ, ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದು ಆಕ್ರೋಶ, ಒಂದು ಉತ್ಸಾಹಕತೆ, ಒಂದು ಹುಮ್ಮಸ್ಸು ಅತ್ಯಂತ ವೇಗದಲ್ಲಿ ಕಂಡುಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಹಾಗಾಗಿ ಶನಿವಾರದ ದಿನ ಈ ಒಂದು ಪಾದಯಾತ್ರೆಯನ್ನು ನಾವು ಹೋರಾಟವನ್ನು ಕರೆದಿದ್ದೇವೆ. 2004ರಿಂದ 2014 UPA ಸರ್ಕಾರ ನಮ್ಮ ಕೇಂದ್ರದಲ್ಲಿ ಇದ್ದಂಥದ್ದು, ಅದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕಾಂಗ್ರೆಸ್ನ ಸ್ನೇಹಿತರಿಗೆ ಏನಾದರೂ ಬಹುಶಃ ಅವರು ಸ್ಟೂಡೆಂಟ್ ಲೈಫಲ್ಲಿ ಮ್ಯಾಥ್ಸ್ನ ಏನಾದರೂ ಮಿಸ್ ಮಾಡಿದ್ರ ಅಂತ ಅಂದ್ಕೊಳ್ತೇನೆ. ಅಂಕಿಅಂಶಗಳಲ್ಲಿ ಬಹುಶಃ ಪಾಪ ಎಡುತ್ತಾ ಇದ್ದಾರೆ. UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನ LPG ಬೆಲೆ ಇದ್ದಂಥದ್ದು 1241 ರೂಪಾಯಿ, 1241 ರುಪೀಸ್ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅಪ್ ಟು 2014. ಈಗ 854 ರೂಪಾಯಿ ನರೇಂದ್ರ ಮೋದಿಜಿ ಅವರ ಸರ್ಕಾರದಲ್ಲಿ 50 ರೂಪಾಯಿ ಏರಿಸಿದ್ರು ಕೂಡ ಈಗ ಬೆಲೆ ಏರಿಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಇನ್ಫ್ಲೇಷನ್ ಬಗ್ಗೆನೂ ಮಾತನಾಡಬೇಕಾಗ್ತದೆ. ಇನ್ಫ್ಲೇಷನ್ ಪರ್ಸೆಂಟೇಜ್ ಎಷ್ಟು ಹೋಗಬೇಕು, ಆ ಇನ್ಫ್ಲೇಷನ್ ಪರ್ಸೆಂಟೇಜ್ನ ಗೈಡ್ಲೈನ್ಸ್ ಒಳಗಡೆ ಇವತ್ತು ಕೇಂದ್ರ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇನ್ಫ್ಲೇಷನ್ ಪಾಯಿಂಟ್ನ ದಾಟಿ 1% ಮೇಲೆ ಹೊಟ್ಟೋಗಿದೆ ಆಲ್ರೆಡಿ. ಹಾಗಾಗಿ ಇಲ್ಲಿ ಅವರದೇ ಸರ್ಕಾರ ಇದ್ದಾಗ 1241 ರೂಪಾಯಿಗೆ ಗ್ಯಾಸು, LPG ಗ್ಯಾಸ್ ಸಿಗ್ತಾ ಇದ್ದಂಥದ್ದು ಈಗ 854 ರುಪೀಸ್. ಸುಮ್ಮನೆ ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯೋ ನಾವು ಸಿಗಾಕಬಿಟ್ಟಿದ್ದೀವಲ್ಲ, ಯಾಗಾದರೂ ಮಾಡಿ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮೇಲೆ ಬೆಡ್ ತೋರಿಸಿ ಗೂಬೆ ಕೂರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೆನ್ನು ಪೇಪರ್ ಕೇಳಿದರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪೆನ್ನು ಪೇಪರು ಡೈರಿ ಗಿರಿ ಎಲ್ಲ ಕೊಟ್ಟಾಗೋಗಿದೆ ಜನ ಅವ್ರ ಕೈಗೆ. 136 ಜನ ಶಾಸಕರು, 138 ಪಾಪ ಮೊನ್ನೆ 8 ಆದರು, 138. ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕೆ ಆಗ್ತದೆ ಈ ರಾಜ್ಯದ ಜನತೆ ಅವ್ರಿಗೆ? ಇದಕ್ಕಿಂತ ಅಧಿಕಾರ ಕೊಡ್ಲಿಕ್ಕೆ ಆಗ್ತದೆ? ಎಸ್ ಬಾಸ್.